ಪ್ರಜ್ವಲ್ ರೇವಣ್ಣ ಇವತ್ತು ವಿದೇಶದಿಂದ ವಾಪಸ್ ಆಗ್ತಾರಾ? ಸಾಕಷ್ಟು ಕುತೂಹಲ ಇದ್ದೇ ಇದೆ. ಮತ್ತೊಂದು ಕಡೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರುವ ಪ್ರಕರಣ, ಅದರ ತನಿಖೆ, ಇದೆಲ್ಲದರ ಅಪ್ಡೇಟ್ಸ್ನೊಂದಿಗೆ ನನ್ನ ಕಲೀಗ ರಂಜಿತ್ ಬೆಂಗಳೂರಿನ ಸಿಐಡಿ ಕಚೇರಿ ಬಳಿಯಿಂದ ನೇರ ಸಂಪರ್ಕದಲ್ಲಿರ್ತಾರೆ ಮಾಹಿತಿಯೊಂದಿಗೆ. ಅದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ದಾಖಲಾಗಿರುವ ಮತ್ತೊಂದು ಪ್ರಕರಣದ ಕಡೆಗೆ ಗಮನ ಕೊಡೋಣ. ಸಂತ್ರಸ್ತೆಯ ಪುತ್ರ ನೀಡಿರುವ ದೂರಿದು. ಅಪಹರಣ ಮಾಡಲಾಗಿದೆ ಅಂತ ಹೇಳಿ ರೇವಣ್ಣ ಅವರ ವಿರುದ್ಧವಾಗಿ, ಸತೀಶ್ ಬಾಬು ಅವರ ವಿರುದ್ಧವಾಗಿ ದೂರನ್ನ ನೀಡಲಾಗಿದೆ. ಐಪಿಸಿ ಸೆಕ್ಷನ್ 364A, 365 ಹಾಗೂ 34ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ HD ರೇವಣ್ಣ ಆರೋಪಿ ಸಂಖ್ಯೆ 1 ಹಾಗೆ ಸತೀಶ್ ಬಾಬು ಆರೋಪಿ ಸಂಖ್ಯೆ 2. ಲೋಕಸಭಾ ಚುನಾವಣೆ ವೇಳೆ ಸತೀಶ್ ಕರೆದೊಯ್ದ್ರು. ಮೈಸೂರು ಹೆಚ್ಚುವರಿ ಪೊಲೀಸ್ ಆಯುಕ್ತೆ ನಂದಿನಿ ಠಾಣೆಗೆ ಭೇಟಿ ನೀಡಿದ್ದಾರೆ. ಪೆನ್ಡ್ರೈವ್ ವಿವಾದದಲ್ಲಿ ನನ್ನ ತಾಯಿ ಚಿತ್ರವೂ ಇದೆ. ವಿಡಿಯೋ ಬಹಿರಂಗವಾದ ಬಳಿಕ ರೇವಣ್ಣ ಅವರನ್ನ ಕರೀತಾ ಇದ್ರು. ಆಗಿನಿಂದ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಂತ್ರಸ್ತೆಯ ಪುತ್ರ ಮೈಸೂರಿನ KR ನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಸಂತ್ರಸ್ತೆಯ ಪುತ್ರ ಈ ದೂರಿನ ಆಧಾರದ ಮೇಲೆನೆ FIR ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರುವ ಮತ್ತೊಂದು ದೂರು ವಿಶೇಷ ಅಂತಂದ್ರೆ ಈ ದೂರಿನಲ್ಲಿ ಸತೀಶ್ ಬಾಬು ಅನ್ನೋ ಹೆಸರು ಕೂಡ ಸೇರ್ಪಡೆ. ಇವ್ರು ಯಾರು, ಏನೀ ಪ್ರಕರಣ, ಸದ್ಯಕ್ಕೆ ಇದರ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು? ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಈಗಾಗಲೇ ಮೈಸೂರಿನ KR ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಅಂದರೆ ಸಂತ್ರಸ್ತೆ ಇಲ್ಲಿದ್ದಾರೆ, ಸಂತ್ರಸ್ತೆಯ ಮಗ ಒಂದು ದೂರನ್ನು ಕೊಟ್ಟಿದ್ದಾರೆ, ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ A1 ಆರೋಪಿಯಾಗಿ HD ರೇವಣ್ಣ ಅವರಿದ್ದಾರೆ. ಮತ್ತೊಂದು ಸತೀಶ್ ಬಾಬು ಅಂತೇಳಿ A2 ಆರೋಪಿಯಾಗಿದ್ದಾರೆ. ಸತೀಶ್ ಬಾಬು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಕೂಡ ಭವಾನಿ ರೇವಣ್ಣ ಅವರಿಗೆ ಸ್ವಂತ ರಿಲೇಷನ್ಸ್ ಅಂತ ಹೇಳಿ ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು. ಅವರು ಕೂಡ KR ನಗರ ತಾಲೂಕಿನವರೇ ಅಂತೇಳಿ ಈಗಾಗಲೇ ಸಂತ್ರಸ್ತೆಯರ ಮಗ ಕೊಟ್ಟಿರುವಂತಹ ದೂರಿನ ಪ್ರಕಾರವಾಗಿ ಕಳೆದ 6 ವರ್ಷಗಳಿಂದಲೂ ಕೂಡ ಆಕೆ HD ರೇವಣ್ಣ ಅವರ ಮನೆಯಲ್ಲಿ ಒಳ್ಳೆನರಸೀಪುರದ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಒಂದು 4-5 ದಿನಗಳ ಹಿಂದೆ ಬಂದು ಅಂದರೆ 29ನೇ ತಾರೀಕು ಮನೆಗೆ ಕರಿತಾ ಇದ್ದಾರೆ ಅಂತೇಳಿ ಸತೀಶ್ ಬಾಬು ಅವರು, ಭವಾನಿ ರೇವಣ್ಣ ಅವರು ಕರಿತಾ ಇದ್ದಾರೆ ಅಂತೇಳಿ ಸತೀಶ್ ಬಾಬು ಅವರು ಆಕೆಯನ್ನ ಮತ್ತೆ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ವಾಪಸ್ ಕರ್ಕೊಂಡು ಬಿಡುವಂತಹ ಸಂದರ್ಭದಲ್ಲೂ ಕೂಡ ಯಾರೇ ಬಂದು ಏನೇನೇ ಕೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಡಬೇಡಿ. ಜೊತೆಗೆ ಪೊಲೀಸರು ಬಂದು ಕೇಳಿದ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಡಬೇಡಿ. ಪೊಲೀಸರು ಬಂದು ನಿಮ್ಮನ್ನು ಕರೆದ ಸಂದರ್ಭದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸಿ ಅಂತ ಹೇಳಿ ಹೋಗಿದ್ದಾರೆ. ಇದಾದ ಬಳಿಕ ಮತ್ತೆ 29ರ ಸಂಜೆ ಸುಮಾರು ಒಂದು 5-6 ಗಂಟೆಗೆ ಬಂದು ಅವರನ್ನ ಅಕ್ಕ ಅವ್ರು ಕರಿತಾ ಇದ್ದಾರೆ ಬರಲಿ ಅಂತೇಳಿ ಕರ್ಕೊಂಡೋದ ಸಂದರ್ಭದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆಕೆ ಪತ್ತೆಯಾಗಿಲ್ಲ. ಜೊತೆಗೆ ಈಕೆ ಮಗನಿಗೂ ಕೂಡ ಒಂದಷ್ಟು ವಿಡಿಯೋಗಳು ಸಹ ಸಿಕ್ಕಿರುತ್ತೆ. ಅವರ ಸ್ನೇಹಿತರುಗಳ ತೋರಿಸಿರೋ ಪ್ರಕಾರವಾಗಿಯೇ ನಿಮ್ಮ ತಾಯಿಯ ವಿಡಿಯೋ ಕೂಡ ಬಂದಿದೆ ಅಂತ ಹೇಳಿ ತೋರಿಸಿರ್ತಾರೆ. ಇದಾದ ಬಳಿಕ ಅವರು ಸತೀಶ್ ಬಾಬು ಅವರಿಗೆ ಕರೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಕೂಡ ಒಂದು ಸುಳ್ಳನ್ನು ಹೇಳಿರ್ತಾರೆ. ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಒಂದು ಗಲಾಟೆ ಆಗಿರುತ್ತೆ. ಆ ಒಂದು ಗಲಾಟೆ ಸಂದರ್ಭದಲ್ಲಿ ನಿಮ್ಮ ತಾಯಿ ಆ ಒಂದು ಫೋಟೋದಲ್ಲಿದ್ದಾರೆ. ಸೊ ಹೀಗಾಗಿ ಆಕೆ ಮೇಲೆ FIR ಆಗಿದೆ, ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದ ಪ್ರಕರಣ ಅಂತೇಳಿ ಒಂದು ಸುಳ್ಳನ್ನು ಹೇಳಿರ್ತಾರೆ. ಸೊ ಹೀಗಾಗಿಯೇ ಸಂತ್ರಸ್ತೆಯ ಮಗ ನೆನ್ನೆ ರಾತ್ರಿ KR ನಗರ ಪೊಲೀಸ್ ಠಾಣೆಗೆ ಬಂದು ರೇವಣ್ಣ ಹಾಗೂ ಸತೀಶ್ ಬಾಬು ಅವರಿಬ್ಬರು ವಿರುದ್ಧಲೂ ಕೂಡ ದೂರು ದಾಖಲಿಸಿದ್ದಾರೆ. ಖುದ್ದು ASP ನಂದಿನಿ ಅವರೇ KR ನಗರ ಪೊಲೀಸ್ ಠಾಣೆಗೆ ತೆರಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ 3 ಪ್ರಕರಣ 364, 365 ಮತ್ತು 34-38 ಹಗರಣದ ಸೆಕ್ಷನ್ ಅಡಿಯನ್ನು ಹಾಕಿ ಈಗಾಗಲೇ ಆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಪೊಲೀಸರು ಈ ಒಂದು ದೂರನ್ನ ಬಹಳ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಗಮನಿಸ್ತಾ ಇರೋ ಸಂಗತಿ ಅಂದ್ರೆ ರೇವಣ್ಣ ಅವರು ಇದುವರೆಗೂ ದಾಖಲಾಗಿರುವ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಅಥವಾ ತನಿಖಾಧಿಕಾರಿಗಳು ರೇವಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡಿಲ್ಲ. ಸೊ ಈ ಪ್ರಕರಣದಲ್ಲಿ ಏನಾಗಬಹುದು? ಹಾಜರಾಗಲೇಬೇಕಾದ ಅನಿವಾರ್ಯತೆ ತನಿಖಾಧಿಕಾರಿಗಳ ಮುಂದೆ ಎಷ್ಟಿದೆ ರೇವಣ್ಣ ಅವ್ರ ವಿಚಾರದಲ್ಲಿ ಅಂತ ಹೇಳಿ? ಈಗಾಗಲೇ ಮೊದಲ ಪ್ರಕರಣ ಒಳಲೇಸಪುರದಲ್ಲಿ ದಾಖಲಾಗಿರೋ ಪ್ರಕರಣಕ್ಕೆ ಈಗಾಗಲೇ ಇಲ್ಲಿವರೆಗೂ ಕೂಡ SIT ಅವರು ನೋಟಿಸ್ ಕೊಟ್ಟರು ಕೂಡ HD ರೇವಣ್ಣ ಅವರು ಒಳಲೇಸಪುರದಲ್ಲಿ ಕಳೆದ 2 ದಿನಗಳಿಂದ ಇದ್ರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಎಲ್ಲೋ ಒಂದು ಕಡೆ ವಕೀಲರ ಮೂಲಕ ಕಾಲಾಕೋಶ ಕೇಳುವಂತಹ ಸಾಧ್ಯತೆ ಹೇಳಿ ಕೇಳಿ ಬರ್ತಾ ಇತ್ತು. ಈಗ ಇವತ್ತು ಕೂಡ ಮತ್ತೊಂದು FIR ದಾಖಲೆ ಕಾರಣಕ್ಕಾಗಿ
ಈ ಒಂದು ಪ್ರಕರಣವನ್ನು ಕೂಡ SIT ಅವರೇ ಕೂಡ ತನಿಖೆಗೆ ಒಳಪಡಿಸ್ತಾರಾ ಅಥವಾ ಈ ಒಂದು ತನಿಖೆಯನ್ನ KR ನಗರ ಪೊಲೀಸ್ ಠಾಣೆ ಅಧಿಕಾರಿಗಳೇ ತನಿಖೆ ನಡೆಸ್ತಾರ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಮೂಲತಃ ಮೂಲಗಳ ಪ್ರಕಾರವಾಗಿ ಈ ಒಂದು ಪ್ರಕರಣವನ್ನು ಕೂಡ SITಯ ಅಧಿಕಾರಿಗಳೇ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ HD ರೇವಣ್ಣ ಅವರಿಗೆ ನೋಟಿಸ್ ಎಲ್ಲ ಈಗಾಗಲೇ ಕೊಟ್ಟಿದ್ದಾರೆ. ಖುದ್ದು ಇವತ್ತು ಅವರಿಗೆ ವಿಚಾರಣೆಗೆ ಹಾಜರಾಗಬೇಕುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲೂ ಕೂಡ ಈಗಾಗಲೇ SITಯ ಪೊಲೀಸರೇ ತನಿಖೆ ನಡೆಸುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಒಂದು ವೇಳೆ ಅವರು ವಿಚಾರಣೆಗೆ ಹಾಜರಾಗಿದ್ದೇ ಇದ್ದಲ್ಲಿ ನಿನ್ನೆ ಏನು ಹೋಮ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ರು, ವಿಚಾರಣೆಗೆ ಬರಲಿಲ್ಲ ಅಂತಂದರೆ ನಾವು ನೇರವಾಗಿ ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ. ಸೊ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಇವತ್ತು ಅಥವಾ ನಾಳೆ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. HD ರೇವಣ್ಣ ಅವರು ಖುದ್ದು ವಿಚಾರಣೆಗೆ ಹಾಜರಾಗಿ ಏನು ತನಿಖಾಧಿಕಾರಿ ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಅಥವಾ ವಕೀಲರಿಗೆ ಮೂಲಕವಾಗಿ ಒಂದು ಕಾಲಾವಕಾಶ ಕೇಳುವಂತಹ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ಮೊದಲು HD ರೇವಣ್ಣ ಅವರು SITಯ ಮುಂದೆ ಹಾಜರಾಗಬೇಕಾಗಿದೆ. ಸೊ ಹೀಗಾಗಿ ಈ ಪ್ರಕರಣ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಅವರು ಬಹುತೇಕ ಹಾಜರಾಗುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ ಮುಂದಿನ ಗಂಟೆಗಳಲ್ಲಿ ಅವರು ಹಾಜರಾಗ್ತಾರಾ ಅಥವಾ ಯಾವ ರೀತಿಯಾದಂತಹ ತನಿಖೆಯಲ್ಲಿ ಎದುರಿಸೋಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.